ನಮಸ್ಕಾರ ಆತ್ಮೀಯರೇ, ಹೇಗಿದ್ದೀರಾ? ಅದೃಷ್ಟವಂತ, ವಿದ್ಯಾವಂತ, ಸುಸಂಸ್ಕೃತ ಮಹಿಳೆ ತನ್ನ ಅದೃಷ್ಟವನ್ನು ತನ್ನೊಂದಿಗೆ ಮಾತ್ರವಲ್ಲದೆ ಅವಳೊಂದಿಗೆ ಜೋಡಿಸಲಾದ ಕುಟುಂಬಗಳಿಗೂ ವರ್ಗಾಯಿಸಬಹುದು. ಇಂತಹ ಮಹಿಳೆ ತನ್ನ ತವರು ಮನೆಯಲ್ಲಿರಲಿ ಅಥವಾ ಪತಿಯ ಮನೆಯಲ್ಲಿರಲಿ ಎಲ್ಲೆಡೆ ಪ್ರೀತಿ ಮತ್ತು ಗೌರವವನ್ನು ಪಡೆಯುತ್ತಾಳೆ. ಈ ಮಹಿಳೆಯರು ಹುಟ್ಟಿನಿಂದಲೇ ಅದೃಷ್ಟವಂತರು ಎಂದು ಹೇಳಬಹುದು. ಹಾಗಿದ್ದರೆ ಅದೃಷ್ಟವಂತ ಹುಡುಗಿಯರು ಅಥವಾ ಮಹಿಳೆಯರನ್ನು ಗುರುತಿಸುವುದು ಹೇಗೆ? ಇಂತಹ ಅದೃಷ್ಟವಂತ ಹುಡುಗಿಯರನ್ನು ಗುರುತಿಸಲು ಸಾಮುದ್ರಿಕ ಶಾಸ್ತ್ರದಲ್ಲಿ ಸುಲಭ ಮಾರ್ಗವನ್ನು ಹೇಳಲಾಗಿದೆ. ಅದೃಷ್ಟವಂತ ಮಹಿಳೆ ಎನ್ನುವುದನ್ನು ತೋರಿಸುತ್ತದೆ ಈ ಗುರುತು. ಮೊದಲನೇದಾಗಿ ಪಾದ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅದೃಷ್ಟವಂತ ಹುಡುಗಿಯರು ಅಥವಾ ಮಹಿಳೆಯರನ್ನು ಅವರ ಪಾದದ ಮೂಲಕ ಗುರುತಿಸಬಹುದು. ಯಾರ ಪಾದಗಳು ತುಂಬ ಮೃದುವಾಗಿ ಕೆಂಪಾಗಿರುತ್ತದೆಯೋ ಅವರು ಬಹಳ ಅದೃಷ್ಟವಂತರಾಗಿರ್ತಾರೆ. ಅಂತಹ ಮಹಿಳೆಯರು ವಾಸಿಸುವ ಮನೆಯಲ್ಲಿ ಹಣದ ಹೊಳೆಯೇ ಹರಿಯುತ್ತದೆಯಂತೆ. ಅಲ್ಲದೆ ಯಾವ ಮಹಿಳೆಯ ಪಾದದ ಅಡಿಯಲ್ಲಿ ಶಂಖ, ಕಮಲ ಅಥವಾ ಚಕ್ರದ ಆಕಾರ ಇರುತ್ತದೆಯೋ ಅವರು ಉನ್ನತ ಸ್ಥಾನವನ್ನು ಪಡೆಯುತ್ತಾರೆ ಎಂದು ಹೇಳಲಾಗಿದೆ. ಈಕೆ ಪತಿಯ ಪಾಲಿಗೂ ಅದೃಷ್ಟದಾತೆ ಎನ್ನುತ್ತಾರೆ. ಎರಡನೇದಾಗಿ ಮೂಗಿನ ಮೇಲೆ ಮಚ್ಚೆ. ಮಹಿಳೆಯ ಮೂಗಿನ ಸುತ್ತ ಮಚ್ಚೆ ಇದ್ದರೆ ಅದು ಅದೃಷ್ಟದ ಸಂಕೇತವಾಗಿರುತ್ತದೆ. ಅಂತಹ ಮಹಿಳೆ ತುಂಬ ಸಂತೋಷ ಮತ್ತು ಸಮೃದ್ಧ ಜೀವನವನ್ನು ನಡೆಸುತ್ತಾಳೆ. ಮೂರನೇದಾಗಿ ಹೊಕ್ಕುಳ ಬಳ್ಳಿಯ ಮಚ್ಚೆ. ಹೊಕ್ಕುಳದ ಸುತ್ತ ಮಚ್ಚೆ ಇರುವ ಮಹಿಳೆ ತನ್ನ ಕುಟುಂಬದ ಅದೃಷ್ಟವನ್ನು ಬೆಳಗುತ್ತಾಳೆ. ಅಂತಹ ಮಹಿಳೆಯರ ಕುಟುಂಬಗಳು ಗೌರವಾನ್ವಿತ ಜೀವನವನ್ನು ನಡೆಸುತ್ತವೆ. ನಾಲ್ಕನೇದಾಗಿ ಜಿಂಕೆಗಳಂತಹ ಕಣ್ಣುಗಳು. ಜಿಂಕೆಗಳಂತೆ ಸುಂದರವಾದ ಕಣ್ಣುಗಳನ್ನು ಹೊಂದಿರುವ ಮಹಿಳೆಯರು ತಮ್ಮ ಕುಟುಂಬಕ್ಕೆ ಬಹಳ ಅದೃಷ್ಟವನ್ನು ಹೊತ್ತು ತರುತ್ತಾರಂತೆ. ಈ ಕುಟುಂಬದ ಜನರು ಯಾವಾಗಲೂ ಪ್ರೀತಿ ಮತ್ತು ಸಂತೋಷದಿಂದ ಬದುಕುತ್ತಾರೆ. ಜಿಂಕೆಗಳಂತಹ ಕಣ್ಣುಗಳ ಜೊತೆಗೆ ಕಣ್ಣಿನ ಮೂಲೆಯೂ ಕೆಂಪಾಗಿದ್ದರೆ ಕುಟುಂಬವು ಸಾಕಷ್ಟು ಸಂಪತ್ತು ಮತ್ತು ಆಸ್ತಿಯನ್ನು ಹೊಂದಿರುತ್ತೆ ಎನ್ನಲಾಗಿದೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.